ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಕ್ರಮ ಖಂಡಿಸಿ ದೆಹಲಿಯಲ್ಲಿ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಬೆಂಬಲಿಸಿ ಗದಗ್ ನಗರದಲ್ಲಿ ಪ್ರತಿಭಟನೆ ನಡೆಯಿತು. ಸಮಾನತೆಗಾಗಿ ನಾವು ಗದಗ್ ಸಮಿತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಲಾಯಿತು. ಗದಗದ ಗಾಂಧಿ ವೃತ್ತದಲ್ಲಿ ನಡೆದ ಹೋರಾಟದಲ್ಲಿ ಸಾಹಿತಿ ಬಸವರಾಜ ಸೋಳಿಬಾವಿ, ಅಶೋಕ್ ಬರಗುಂಡಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಲಡಾಖ್ ಭಾಗದಲ್ಲಿ ಶೈಕ್ಷಣಿಕವಾಗಿ ದೊಡ್ಡ ಕ್ರಾಂತಿಯನ್ನು ಮಾಡಿದವರು. ಅವ್ರದ್ದು ಒಂದು ಸ್ಕೂಲ್ ಇದೆ. ಆ ಸ್ಕೂಲ್ ಹೇಗಿದೆಪ್ಪ ಅಂತಂದ್ರೆ, ಅವ್ರ ಸ್ಕೂಲ್ ಒಳಗೆ ಫಸ್ಟ್ ಕ್ರೈಟೇರಿಯಾ ಏನಪ್ಪ ಅಂದ್ರೆ ಫೇಲ್ ಆದಂಥ ಹುಡುಗರು ತಗೋತಾರೆ ಮತ್ತು ಒಂದು ಭಾಳ ಒಳ್ಳೆಯ ದೊಡ್ಡ ವಿದ್ಯಾರ್ಥಿಗಳು ಮಾಡ್ತಾರೆ. ಅಂಥ ಒಂದು ದೊಡ್ಡ ಸಾಧಕರು. ಆ ಸಾಧಕರ ಕುರಿತಾಗಿ ಇವರು ವೇದಿಕೆ ಮುಖಾಂತರ ಅವರ ಉಪವಾಸ ಸತ್ಯಾಗ್ರಹಕ್ಕೆ ಮಾಡೋದು ಅಂತ ಕ್ರಮಕೈಗೊಳ್ಳುವ ಅಂತ ಹೇಳಿಕೊಟ್ಟಾರೆ. ತಮ್ಮ ಮನವಿಯನ್ನು ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ಗಣರಾಜ್ಯ ರಾಷ್ಟ್ರಪತಿಗಳಿಗೆ ಒಪ್ಪಿಸ್ತೀನಿ ಅಂತ ನಾನು ಈ ವೇದಿಕೆಗೆ ಭರವಸೆ ಕೊಡ್ತೀನಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಜಂತರ್ ಮಂತರದಲ್ಲಿ ಸೋಹನ್ ವಾಂಗ್ಚುಕ್ ಅವರು ಇತ್ತೀಚೆಗೆ ನೀಟ್ ಪರೀಕ್ಷೆಗಳಲ್ಲಿ ನಡೆದಿರುವಂತಹ ಅನ್ಯಾಯದ ಹಿನ್ನೆಲೆಯೊಳಗ ಸಾಕಷ್ಟು ಈ ದೇಶದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದ್ದನ್ನು ಗಮನಿಸಿ ವಿದ್ಯಾರ್ಥಿಗಳು ಒಂದು ಮಾನಸಿಕ ವ್ಯವಸ್ಥೆಯನ್ನ ಹಾಳು ಮಾಡುವ ನಿಟ್ಟಿನೊಳಗ ಈ ಸರ್ಕಾರ ನಡ್ಕೊಂಡ ಹಿನ್ನೆಲೆಯೊಳಗ ಅದರ ಜವಾಬ್ದಾರಿಯನ್ನ, ನೈತಿಕ ಜವಾಬ್ದಾರಿಯನ್ನು ಹೊತ್ತು ಧರ್ಮೇಂದ್ರ ಪ್ರಧಾನರು ಅವರು ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ಅದಕ್ಕೆ ಆ ರಾಜೀನಾಮೆಯನ್ನ ಕೊಡುವ ಹಿನ್ನೆಲೆಯೊಳಗೆ ಏನು ವಾಂಗ್ಚುಕ್ ಅವರು ಆಮರಣ ಉಪವಾಸ ಸತ್ಯಾಗ್ರಹವನ್ನ ಕೈಕೊಂಡಾರ, ಅದು 18 ದಿನಗಳವರೆಗೆ ಅದು ನಡೆದ ಬಹಳ ಸಹನೆಯಿಂದ ಸತ್ಯದ ರೀತಿಯೊಳಗ ಅಹಿಂಸಾತ್ಮಕವಾಗಿ ನಡೆದಿರುವಂತಹ ಈ ಆಮರಣ ಉಪವಾಸ ಸತ್ಯಾಗ್ರಹಕ್ಕ ಸರ್ಕಾರ ಮಣಿಬೇಕಾಗಿತ್ತು ಮತ್ತು ಸ್ಪಂದಿಸಬೇಕಾಗಿತ್ತು. ಮತ್ತು ಇದು ತನ್ನ ಜವಾಬ್ದಾರಿ ಅಂತ ಹೇಳಿ ಅರ್ಥ ಮಾಡಿಕೊಂಡು ನೈತಿಕ ಹೊಣೆಯನ್ನು ಹೊತ್ತುಕೊಂಡು ಸುಧಾರಿಸುವಂತಹ, ಸರಿ ಮಾಡುವಂತಹ ಎಲ್ಲ ಕಾರ್ಯಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು. ಆದ್ರೆ ಲಜ್ಜೆಗೆಟ್ಟವರ ರೀತಿಯೊಳಗ, ಭಂಡತನವನ್ನ ಪ್ರದರ್ಶಿಸುವ ರೀತಿಯೊಳಗ, ಯಾಕಂದ್ರೆ ಸಾಮಾನ್ಯ ಜನ ಆದ್ರೂ ಕೂಡ ಮನೆ ಮುಂದೆ ಯಾವನಾದ್ರೂ ಪ್ರಶ್ನೆಗಳನ್ನ ಕೇಳಿದ್ರೆ ಉತ್ತರ ಹೇಳುವಂತ ಸೌಜನ್ಯ ತೋರಿಸ್ತಾರೆ. ಈ ರಾಷ್ಟ್ರದ ಪ್ರಧಾನಿಯಾಗಿರುವಂತವ್ರು, ಕ್ಯಾಬಿನೆಟ್ ಸಚಿವರಾಗಿರುವಂತವ್ರು, ಒಬ್ರು ಈ ದೇಶದ ಒಬ್ಬ ಪರಿಸರ ಪ್ರೇಮಿಯಾಗಿರುವಂತಹ, ವಿಜ್ಞಾನಿಯಾಗಿರುವಂತಹ ಒಬ್ಬ ವ್ಯಕ್ತಿ ಇಡೀ ದೇಶದ ಹಿತಕ್ಕಾಗಿ ಜನರ ಭವಿಷ್ಯವನ್ನ ಲಕ್ಷ್ಯದಲ್ಲಿಟ್ಟುಕೊಂಡು ಆತ ಆಮರಣ ಉಪವಾಸವನ್ನ ಕೈಕೊಳ್ತಿದ್ರ ಆತನ ಜೀವಕ್ಕೆ ಯಾವ್ದು ಬೆಲೆಯನ್ನೂ ಕೊಡಲಾರದೆ, ಆತನ ವ್ಯಕ್ತಿ ಗೌರವವನ್ನ ಗಮನಿಸಲಾರದೆ, ಲಜ್ಜೆಗೆಟ್ಟ ರೀತಿಯೊಳಗ ಸಂವೇದನಾ ರಹಿತರಾಗಿ ನಡೆದುಕೊಳ್ಳುವಂತಹ ರೀತಿ ಏನೈತಲ್ಲ, ಅದು ಪ್ರಜಾಪ್ರಭುತ್ವವನ್ನ ಇವರು ಉಳಿಸುವುದಿಲ್ಲ ಅನ್ನುವಂಥದ್ದು ನಮಗೆ ದೃಢ ಆಗ್ಯದ. ಈ ದೇಶದೊಳಗ ಪ್ರತಿ ವ್ಯಕ್ತಿಯೂ ಕೂಡ ಆತ ವಿರೋಧ ಪಕ್ಷವಾಗಿ ನಡೆದುಕೊಳ್ಳಬೇಕು ಅನ್ನುವಂಥದ್ದು ಪ್ರಜಾಪ್ರಭುತ್ವದ ಮಾದರಿ ನಮಗೆ ಕಲಿಸಿಕೊಟ್ಟಿರುವಂತಹ ರೀತಿ. ಆ ಹಿನ್ನೆಲೆಯೊಳಗ ಇಲ್ಲಿರುವಂತಹ ನಾವು ಪ್ರತಿಯೊಬ್ಬರೂ ಕೂಡ ಸರ್ಕಾರದ ಈ ನಡೆ ಅನ್ನುವಂಥದ್ದು ಏನೈತಿ, ಅದು ಇಡೀ ಜೀವ ವಿರೋಧಿ ನಡೆ ಅದ. ನಮ್ಮ ದೇಶದ ಭವಿಷ್ಯವನ್ನ ಕಟ್ಟಬೇಕಾಗಿರುವಂತಹ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡುವ ರೀತಿಯೊಳಗ ಅವರ ವರ್ತನೆ ಐತಿ ಅನ್ನುವಂಥದ್ದು. ವಿದೇಶದೊಳಗ ಹಾರಾಡುತ್ತಿರುವಂತವರು ಈ ದೇಶದ ನೆಲದ ಮೇಲೆ ಒಂದ್ ಸ್ವಲ್ಪ ಕಾಲಿಟ್ಟು ಈ ದೇಶದ ಈ ನೆಲದ ಮಣ್ಣಿನ ಮಕ್ಕಳ ಆ ಭರವಸೆಗಳನ್ನ, ಕನಸುಗಳನ್ನ ಉಳಿಸುವತ್ತ ಅವರು ಗಮನ ಕೊಡಬೇಕು ಅನ್ನುವ ನಿಟ್ಟಿನೊಳಗ ಇಡೀ ನಾಡಿನ ಗಮನವನ್ನ ಸೆಳೆಯುವ ಸಲುವಾಗಿ ಇಲ್ಲಿ ಧರಣಿ ಸತ್ಯಾಗ್ರಹವನ್ನ ನಾವು ಕೈಗೊಂಡಿದ್ವಿ. ನೀಟ್ ಪೇಪರ್ ಸೋರಿಕೆಯ ಹಿನ್ನೆಲೆಯೊಳಗೆ ವಿದ್ಯಾರ್ಥಿಗಳ ಹೋರಾಟ ಏನು ಪ್ರಾರಂಭ ಆಗಿತ್ತು, ಅದಕ್ಕೆ ಪರಿಸರ ವಿಜ್ಞಾನಿ ಮತ್ತು ಸಂಶೋಧಕ ಸೋನಂ ವಾಂಗ್ಚುಕ್ ಅವರು ಈಗಾಗಲೇ 19 ದಿವಸಗಳ ಉಪವಾಸವನ್ನು ಕೈಗೊಂಡಿದ್ದಾರೆ. ಜೀವ ಬಹಳಷ್ಟು ಮುಖ್ಯ. ಆ ದೃಷ್ಟಿಯೊಳಗೆ ಇದಕ್ಕೆ ಸರ್ಕಾರ ಸಂವೇದನಾಶೀಲ ಆಗದೇ ಇರುವುದು ಬಹಳ ದುರ್ದೈವದ ಸಂಗತಿ. ಯಾವುದೇ ಪ್ರಸಂಗದಲ್ಲಿ ಅವರ ಜೀವಕ್ಕೆ ಅದು ಹಾನಿ ಆಯ್ತಂದ್ರೆ ಅದು ಅವರು ಸಾಕ್ಷಿ ಪ್ರಜ್ಞೆಯಾಗಿ ದೇಶದಲ್ಲಿ ಇರುವಂತ ಸಂದರ್ಭದಲ್ಲಿ ಅವರ ಜೀವಕ್ಕೆ ಹಾನಿ ಆದ್ರೆ ಅದು ದೇಶಕ್ಕೆ ಒಂದು ದೊಡ್ಡ ಅವಮಾನ. ಜಾಗತಿಕ ಮಟ್ಟದಲ್ಲಿ ಇದನ್ನ ಗಮನಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಸೂಕ್ತವಾಗಿ ಅವರ ಮನವಿಯನ್ನು, ವಿದ್ಯಾರ್ಥಿಗಳು ಏನ್ ಕೇಳ್ತಾ ಇಲ್ಲ, ಸಂವಿಧಾನಬದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಇದಕ್ಕೆ ಅಕೌಂಟಬಿಲಿಟಿ ಕೇಳ್ತಾ ಇದ್ದಾರೆ. ಶಿಕ್ಷಣ ವಿಭಾಗದ, ಶಿಕ್ಷಣ ಖಾತೆಯ ಅಕೌಂಟಬಿಲಿಟಿ ಕೇಳ್ತಾ ಇದ್ದಾರೆ. ಅದಕ್ಕೆ ಅವರು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು, ಇಲ್ಲ ಪ್ರಧಾನಮಂತ್ರಿಯವರು ಅದನ್ನು ಪಡೆಯುವ ಕ್ರಮವನ್ನ ತೆಗೆದುಕೊಳ್ಳಬೇಕು. ಸಾರ್ವಜನಿಕರೆಲ್ಲರೂ ಒತ್ತಾಯವನ್ನು ಮಾಡಬೇಕು. ನಾವು ಅವ್ರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತೇವೆ. ಅಷ್ಟೇ ರೀತಿ ಎಲ್ಲ ನಮ್ಮ ಆಸಕ್ತ ಸಮಾನ ಮನಸ್ಕರ ಇನ್ನೊಂದು ಕಾಳಜಿ ಅಂದ್ರೆ ಅವರ ಜೀವಕ್ಕೇನು ಹಾನಿ ಆಗಬಾರದು. ಆ ದೃಷ್ಟಿಯಲ್ಲಿ ಸಹಿತ
ರಾಷ್ಟ್ರಪತಿಗಳು ಇದು ಸಾಧ್ಯವಿದ್ದರೆ ಅದರಲ್ಲಿ ಮಧ್ಯಪ್ರವೇಶಿಸಿ ಇದನ್ನ ಬಗೆಹರಿಸಿ ಈ ನ್ಯಾಯ ಒದಗಿಸಿಕೊಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಡಾಕ್ಟರ್ ಜಿಬಿಪಿಯ ಡೆಲ್ಲಿಯೊಳಗೇನೋ ಒಂದು ವಿದ್ಯಾರ್ಥಿಗಳ ಬೆಂಬಲಕ್ಕಾಗಿ ಸೋಮನ್ ವಾಂಗ್ಚುಕ್ ಅವರು ಆಮರಣ ಉಪವಾಸ ಕೈಗೊಂಡಿದ್ದಾರೆ. ಆ ಉಪವಾಸ ಸತ್ಯಾಗ್ರಹಕ್ಕೆ ಈ ಸಮಾನ ವೇದಿಕೆ ಒಳಗ ಸಂಪೂರ್ಣ ಬೆಂಬಲವನ್ನ ಕೊಡ್ತದೆ. ಅವ್ರ ಜೊತೆ ನಾವಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳುವುದೇನಂತಂದ್ರೆ, ಈ ನೀಟ್ ಪರೀಕ್ಷೆ ಅಥವಾ ಇತರ ಯಾವುದೇ ಪರೀಕ್ಷೆಗಳನ್ನ ನಮ್ಮ ದೇಶದಲ್ಲಿ ತಗೊಂಡ್ರು ಕೂಡ ಅಲ್ಲಿ ಅವ್ಯವಹಾರಗಳು, ಪ್ರಶ್ನೆ ಪತ್ರಿಕೆ ಸ್ಫೋಟ ಆಗುವಂತದ್ದು, ಲೀಕ್ ಆಗುವಂತದ್ದು ಅದು ನಡೀತಾ ಇದೆ ಅಂತ ಹೇಳಿದ್ರೆ ನಮ್ಮ ಪ್ರಭುತ್ವ ಶಿಥಿಲಾಗಿದೆ, ಆ ರೀತಿ ಬಿಕ್ಕಟ್ಟು ಇಲ್ಲ ಅನ್ನುವಂಥದ್ದು ಇದು ಸ್ಪಷ್ಟ. ಇಂಥ ಒಂದು ಅವ್ಯವಹಾರಗಳನ್ನ ತಡೆಗಟ್ಟಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಇಲ್ಲವೇನೋ ಅನ್ನುವಂಥ ರೀತಿ ಇವತ್ತು ನಡೀತಾ ಇದೆ. ಇವತ್ತು ನೀಟ್ ಪರೀಕ್ಷೆ ಬೇಕಾಗಿರ್ಲಿಲ್ಲ ನಮಗೆ. ಎಲ್ಲಾ ರಾಜ್ಯಗಳಲ್ಲಿ ಸಿಇಟಿ ಪರೀಕ್ಷೆಯ ಮೂಲಕ ಸೀಟ್ ವಿತರಣೆ ಮಾಡ್ತಾ ಇದ್ರು. ಆದ್ರೆ ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ಈ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜುಗಳು ಕಡಿಮೆ ಇದ್ದ ಮೂಲಕ ಅವರಿಗೂ ಒಂದಿಷ್ಟು ನ್ಯಾಯ ಕೊಡಿಸಬೇಕು ಅನ್ನೋ ಕಾರಣಕ್ಕಾಗಿ ನೀಟ್ ಅನ್ನುವಂತಹದ್ದು ಒಂದು ಸಮಗ್ರ ಇಡೀ ದೇಶಕ್ಕೆ ಅನ್ನೋದಾಗುವಂತ ಒಂದು ಪರೀಕ್ಷೆ. ಇದ್ರ ಹಿಂದೆ ಇನ್ನೊಂದು ಅವರ ಆಲೋಚನೆ ಏನಂತ ಹೇಳಿದ್ರೆ, ಒಂದು ದೇಶ ಒಂದು ಪರೀಕ್ಷೆ ಅಥವಾ ಒಂದು ಚುನಾವಣೆ ಒಂದು ದೇಶ ಅನ್ನುವಂತಹ ಸ್ಲೋಗನ್ಗಳನ್ನು ಕೊಟ್ಟು ಈ ದೇಶದಲ್ಲಿ ಹಿಟ್ಲರ್ ಮಾದರಿಯ ಒಂದು ಸರ್ಕಾರವನ್ನ ತರಲಿಕ್ಕೆ ಅವರು ಯೋಚನೆ ಮಾಡ್ತಕ್ಕಂಥದ್ದು ಇದ್ರ ಹಿನ್ನೆಲೆ ಇದೆ. ಆದ್ದರಿಂದ ಎಲ್ಲದ ಕಡೆ ಒಂದು ಅನ್ನುವಂತ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಇದು ಸರಿಯಲ್ಲ. ಬಹುತ್ವ ಭಾರತ ಇದು, ಬಹು ಸಂಸ್ಕೃತಿಯ ಭಾರತ ಇದು. ಇಲ್ಲಿ ಈ ಬಹುತ್ವವನ್ನು ನಾವು ಉಳಿಸ್ಕೊಳ್ಬೇಕಾಗುತ್ತದೆ. ಅದಕ್ಕಾಗಿ ಹೋರಾಟ ನಡೀಬೇಕಾಗ್ತದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಹಾಳು ಮಾಡ್ತಕ್ಕಂಥ ಈ ನೀಟ್ ಪರೀಕ್ಷೆ ಒಳಗೆ ಏನೋ ಅವ್ಯವಹಾರ ಆಗಿದೆ, ಅದನ್ನ ಬೆಂಬಲಿಸಿ ಅದನ್ನ ಆ ಹೋರಾಟಕ್ಕೆ ಇರುವಂತಹ ವಿದ್ಯಾರ್ಥಿಗಳು ಮತ್ತು ವಾಂಗ್ಚುಕ್ ಅವರು ಈ ಸಂದರ್ಭದಲ್ಲಿ ಏನು ಹೋರಾಟ ನಡೆಸಿದ್ದಾರೆ, ಆ ಹೋರಾಟಕ್ಕೆ ನಮ್ಮ ಬೆಂಬಲವನ್ನ ಕೊಡ್ತಾ ಇದ್ದೇವೆ. RS ಒಪ್ಪಿ ರೈತ ಹೋರಾಟಗಾರ. ರೈಸ್ ಆಫ್ ನ್ಯೂಸ್ ಗದಗ್.